ಸ್ಟಾರ್ ಹೋಟೆಲ್ನ ಐಷಾರಾಮಿ ರೂಮ್ನಲ್ಲಿತ್ತು ಹುಡುಗನ ಹೆಣ. ಕರೆಸ್ಕೊಂಡು ಕೊಲೆ ಮಾಡಿದವರ ಉದ್ದೇಶವಾದರೂ ಏನು? ಇದೇ ಈ ಹೊತ್ತಿನ ವಿಶೇಷ ನಿಗೂಢ. ನಾನು ದಿವ್ಯಶ್ರೀ. ಆತ ಎಳೆ ವಯಸ್ಸಿನ ಹುಮ್ಮಸ್ಸಿನ ಹುಡುಗ. ಅಪ್ಪನ ಬಿಸ್ನೆಸ್ಗೆ ಸಹಾಯ ಮಾಡಿಕೊಂಡಿದ್ದ. ಪರರಾಜ್ಯದಿಂದ ಬಂದ ಅಪರಿಚಿತನೊಬ್ಬ ದೊಡ್ಡ ಬಿಸ್ನೆಸ್ ಕೊಡೋ ಭರವಸೆ ಕೊಟ್ಟಿದ್ದನ್ನ ನಂಬಿಕೊಂಡು ಆತ ಕರೆದಲ್ಗೆ ಹೋಗ್ಬಿಟ್ಟ. ಆ ಹುಡುಗ ಮತ್ತೆ ಕಾಣಿಸ್ಕೊಂಡಿದ್ದು ಶವವಾಗಿ. 3 ಸ್ಟಾರ್ ಹೋಟೆಲ್ನಲ್ಲಿ ನಡೆದು ಹೋದ ಆ ಭೀಕರ ಕೊಲೆ ಬೆಂಗಳೂರಿನ ವ್ಯಾಪಾರಿ ವಲಯವನ್ನ ಬೆಚ್ಚಿ ಬೀಳಿಸಿದೆ. ಎಲ್ಲ ಸರಿಯಾಗಿದ್ದಿದ್ರೆ ಜನ್ಮದಲ್ಲಿ ಅವತ್ತು ಟಿವಿಲಿ ಕಾಣಿಸಿಕೊಳ್ಳೋ ಸಾಧ್ಯತೆ ಇರಲಿಲ್ಲ ಈ ಹುಡುಗ. ಈಗ ನೋಡಿ, ಕ್ರೈಮ್ ಸಂಬಂಧಿ ವಿಶೇಷ ಕಾರ್ಯಕ್ರಮದಲ್ಲಿ ಅರ್ಧ ಗಂಟೆ ಎಪಿಸೋಡ್ ಆಗ್ತಿದ್ದಾನೆ. ದುರಂತ ಅಂದ್ರೆ ಇದೇ ಅಲ್ವಾ? ಮಧ್ಯವಯಸ್ಕ ವ್ಯಾಪಾರಿ ದಯಾಲಾಲ್ ಜೈನ್ರ ಕಿರಿಯ ಮಗ ಜಿತೇಂದ್ರ ಕುಮಾರ್ ಜೈನ್. ಮಧ್ಯವಯಸ್ಕ ವ್ಯಾಪಾರಿ ದಯಾಲಾಲ್ ಜೈನ್ರ ಕಿರಿಯ ಮಗ ಜಿತೇಂದ್ರ ಕುಮಾರ್ ಜೈನ್ ರಾಜಸ್ಥಾನ, ಗುಜರಾತ್ ಕಡೆಗಳಿಂದ ಬೆಂಗಳೂರಿನ ಬಳೆಪೇಟೆ, ಕಾಟನ್ ಪೇಟೆ, ಅಕ್ಕಿಪೇಟೆಗಳೆಂಬ ವ್ಯಾಪಾರಿ ಪ್ರದೇಶಗಳಿಗೆ ಅದ್ಯಾವುದೋ ಕಾಲದಲ್ಲಿ ವಲಸೆ ಬಂದು ನೆಲೆ ನಿಂತ ಶ್ವೇತಾಂಬರ ಜೈನ ಕುಟುಂಬದ ಕುಡಿಯಿತ. ಇವರನ್ನ ನಮ್ಮ ಕಡೆ ಸಾಮಾನ್ಯವಾಗಿ ಮಾರವಾಡಿಗಳು ಅಂತ ಕರಿತೀವಿ. ದಯಾಲಾಲ್ ರಾಜಸ್ಥಾನ ಮೂಲದವರು. ಕರಕೊಂಡು ಹೋಗಿ ಮಂಗಳ ಗ್ರಹದಲ್ಲಿ ಬಿಟ್ಟರು. ಅಲ್ಲೊಂದು ಬಿಸ್ನೆಸ್ ಶುರು ಮಾಡಿ ಸೆಟ್ಲಾಗಿ ಬಿಡಬಲ್ಲ ಛಾತಿಯ ಸಮುದಾಯದಿಂದ ಬಂದವರು. ಇನ್ನೊಬ್ಬರ ಗಲಾಟೆಗೆ ಹೋದವರಲ್ಲ. ಮಕ್ಕಳನ್ನ ತುಂಬ ಬೇಗ ತಮ್ಮ ವ್ಯಾಪಾರದಲ್ಲಿ ತೊಡಗಿಸಿಕೊಂಡು ಅವರಿಗೆ ಬಿಸ್ನೆಸ್ನ ಪಟ್ಟುಗಳನ್ನು ಕಲಿಸಿ ನಂತರ ಸ್ವಂತದ ದಾರಿ ತೋರಿಸೋದು. ಅದು ಈ ಕುಟುಂಬಗಳಲ್ಲಿ ತಲೆತಲಾಂತರಗಳಿಂದ ನಡೆದುಕೊಂಡು ಬಂದಿರೋ ಪದ್ಧತಿ. ಅದೇ ರೀತಿ ದಯಾಲಾಲ್ ತಮ್ಮ 2 ಗಂಡು ಮಕ್ಕಳನ್ನ ತಯಾರು ಮಾಡ್ತಿದ್ರು. ಈ ಕುಟುಂಬಕ್ಕೆ ಮೆಜೆಸ್ಟಿಕ್ ಹತ್ರ ಸಿಟಿ ಸೆಂಟರ್ನಲ್ಲಿ ಮಹಾವೀರ ಕಲೆಕ್ಷನ್ಸ್ ಅಂತ ಒಂದು ಕಾಸ್ಮೆಟಿಕ್ ಅಂಗಡಿ ಇದೆ. ಮೂರ್ನಾಲ್ಕು ವರ್ಷದ ಹಿಂದಿನ ತನಕ ಇಲ್ಲಿ ದಯಾಲಾಲ್ ಲೇವಾದೇವಿ ವ್ಯಾಪಾರ ಮಾಡ್ತಿದ್ರು. ಅದ್ಯಾಕೋ ಕೈಗೆ ಹತ್ತದೆ ಸೌಂದರ್ಯವರ್ಧಕಗಳ ವ್ಯವಹಾರ ಕೇಳಿದ್ರು. ಮಕ್ಕಳು ಕೈಗೆ ಬಂದಿದ್ರಿಂದ ಬಿಸ್ನೆಸ್ ಸಲೀಸಾಗಿ ಜಿಗಿದುಕೊಂಡಿತ್ತು. 2 ಗಂಡು ಮಕ್ಕಳಿಗೆ ಬೇರೆ ಬೇರೆ ವ್ಯವಹಾರ ಹಚ್ಚಿಕೊಟ್ಟು ಆದಾಯ ವೃದ್ಧಿಸಿಕೊಳ್ಳಬೇಕು ಅನ್ನೋ ಯೋಚನೆಯಲ್ಲಿ ದಯಾಲಾಲ್ ಜೈನ್ ಇದ್ರೆ ತೀರಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಘಟನೆ ನಡೆದು ಹೋಗಿದೆ. ಅಪ್ಪನ ವ್ಯಾಪಾರಕ್ಕೆ ದೊಡ್ಡ ಬೆಂಬಲವಾಗಿ ನಿಲ್ಲಬೇಕು ಅನ್ನೋ ಆಸೆನೇ ಈ ಹುಡುಗನ ಪ್ರಾಣಕ್ಕೆ ಮುಳುವಾದದ್ದು. ಇವರ ಮಹಾವೀರ್ ಕಲೆಕ್ಷನ್ಸ್ಗೆ ಮೊನ್ನೆ 3ನೇ ತಾರೀಖು ಮಧ್ಯಾಹ್ನ ಒಬ್ಬ ಬಂದಿದ್ದ. ತನ್ನನ್ನ ತಾನು ಶ್ರೀನೇಶ್ ಅಂತ ಪರಿಚಯಿಸಿಕೊಂಡಿದ್ದ ಆತ ಸೌಂದರ್ಯವರ್ಧಕಗಳ ಹೋಲ್ಸೇಲ್ ವ್ಯಾಪಾರದ ಬಗ್ಗೆ ಮಾತಾಡಿದ್ದ. ನನಗೆ ಕಾಸ್ಮೆಟಿಕ್ ಸಪ್ಲೈ ಮಾಡಿ ಲಕ್ಷಾಂತರದ ಬಿಸ್ನೆಸ್ ಕೊಡ್ತೀನಿ ಅಂತ ನಂಬಿಸಿ ತನ್ನ ನಂಬರ್ ಕೊಟ್ಟು ಜಿತೇಂದ್ರನ ನಂಬರ್ ತಗೊಂಡು ಹೊರಟು ಹೋದ. ಆತನ ಫೋನ್ ಬಂದಿದ್ದು ಮಾರನೇ ದಿನ, ಅಂದ್ರೆ ನಿನ್ನೆ ಬೆಳಿಗ್ಗೆ. ಜೆಸಿ ರೋಡ್ನ ಪೈ ವೈಸ್ರಾಯ್ ಹೋಟೆಲ್ಗೆ ಒಂದಷ್ಟು ಸ್ಯಾಂಪಲ್ ತಂದು ತೋರಿಸು, ಇಷ್ಟ ಆದ್ರೆ ಆರ್ಡರ್ ಕೊಡ್ತೀನಿ ಅಂದಿದ್ದ ಶ್ರೀನೇಶ. ಈ ಹುಡುಗ ಹಿಂದೆ ಮುಂದೆ ಯೋಚಿಸದೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಒಂದಷ್ಟು ಪರ್ಫ್ಯೂಮ್ ಬಾಟಲ್ಗಳನ್ನ ತುಂಬಿಕೊಂಡ.
ಅಪ್ಪನಿಗೊಂದು ಮಾತು ಹೇಳಿ ಇದೇ ಸ್ಕೂಟರ್ ಹತ್ಕೊಂಡು ಹೊರಟು ಬಿಟ್ಟ. ನಾನು ಬರ್ತೀನಿ ಅಂದರೆ ಆಮೇಲೆ ಅವ್ರು ಬಂದಿಲ್ಲ. ಇದಕ್ಕೆ ನಾನು 11:30 ಎಲ್ಲಿ ಬಂದಿತ್ತು, ಎಲ್ಲಿ ವೆಹಿಕಲ್ ಇತ್ತು ಅಷ್ಟೇ. ಅದೇ ಕೊನೆ. ಮತ್ತೆ ಈ ತಂದೆ ತಮ್ಮ ಮುದ್ದಿನ ಮಗನನ್ನ ಜೀವಂತವಾಗಿ ನೋಡಲೇ ಇಲ್ಲ. 10:30 ಅಷ್ಟೊತ್ತಿಗೆ ತಾನೇ ತಂದೆಗೆ ಫೋನ್ ಮಾಡಿದ ಜಿತೇಂದ್ರ ಕುಮಾರ, ನಾನು ಪೈ ವೈಸ್ರಾಯ್ ಹೋಟೆಲ್ ಎದುರಿಗೆ ಇದ್ದೀನಿ, ಇನ್ನು 10 ನಿಮಿಷದಲ್ಲಿ ಶ್ರೀನೇಶ್ ಬರ್ತಾರೆ, ಐಟಮ್ ತೋರಿಸ್ಕೊಂಡು ಬಂದು ಬಿಡ್ತೀನಿ ಅಂದ. ಅದೇ ಕೊನೆ. ಮತ್ತೆ ಆತನ ಧ್ವನಿ ಕೂಡ ಕೇಳಿಸ್ಲಿಲ್ಲ. ಹತ್ತುವರೆಗೆ ಫೋನ್ ಮಾಡಿ ಪೈ ವೈಸರಾಯ್ ಹೋಟೆಲ್ ಎದುರಿಗೆ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಕೊನೆ. ಮತ್ತೆ ಜಿತೇಂದ್ರ ಕುಮಾರ್ನ ಸುದ್ದಿನೇ ಇಲ್ಲ. 11:30 ಹೊತ್ತಿಗೆ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿ ಹೋಗಿತ್ತು. ವಿಚಿತ್ರ ಅಂದ್ರೆ ಅದೇ ಟೈಮ್ಗೆ ಕರೆಕ್ಟಾಗಿ ಆತನನ್ನ ಕರೆಸಿಕೊಂಡಿದ್ದ ಶ್ರೀನೇಶ್ನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಅದ್ಯಾಕೋ ನಡೀಬಾರದೇನೋ ನಡೆದು ಹೋಗಿದೆ ಅನ್ನಿಸೋದಕ್ಕೆ ಶುರುವಾಗಿತ್ತು ದಯಾಲಾಲ್ಗೆ. ಆತ ನೇರವಾಗಿ ಪೈ ವೈಸರಾಯ್ ಹೋಟೆಲ್ಗೆ ಬಂದ್ಬಿಟ್ರು. ಅಲ್ಲಿದ್ದದ್ದು ದಿವ್ಯ ನಿರ್ಲಕ್ಷ್ಯ. ಒಂದು ಬ್ರೇಕ್ನ ನಂತರ ಅದೇನು ಅನ್ನೋದನ್ನ ಹೇಳ್ತೀವಿ.